ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಶ್ರೀರಾಮಕೃಷ್ಣ ಪರಮಹಂಸರು ಈ ಸಂಸಾರ ಚಕ್ರದಲ್ಲಿ ಸಿಲುಕಿರುವಂತಹ, ಸಂಸಾರದ ಬಂಧನದಲ್ಲಿ ಸಿಲುಕಿರುವಂತಹ ಈ ಒಂದು ಗೃಹಸ್ಥರ ಪಾಡೇನು, ಅವರ ರೀತಿ ರಿವಾಜುಗಳು ಏನು, ಯಾವ ರೀತಿಯಾಗಿ ಅವರು ಈ ಒಂದು ಸಾಂಸಾರಿಕ ಚಕ್ರದಲ್ಲಿ ಸಿಲುಕಿಕೊಂಡಿದ್ದಾರೆ, ಇದು ಕೂಡ ಒಂದು ಮಾಯೆಯ ಪಾಶಕ್ಕೆ ಬಲಿಯಾದವರ ರೀತಿಯೇ ಇರುತ್ತದೆ ಎಂಬುದರ ಬಗ್ಗೆ, ಅದರ ಸೂಕ್ಷ್ಮತೆಯ ಬಗ್ಗೆ ಪರಮಹಂಸರು ಹೇಳ್ತಾರೆ. ನೋಡಿ, ಅವರು ಹೇಳ್ತಾರೆ, ಈ ಸಂಸಾರ ಎಂಬುದು ಬಂಧನ ಅಂದರೆ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಬಂಧು, ನನ್ನ ಮಿತ್ರರು, ನನ್ನ ಬಾಂಧವರು, ಇದೆಲ್ಲವೂ ಕೂಡ ನಾನು, ನನ್ನದು ಅನ್ನೋದು ಬಂಧನ. ಈ ಬಂಧನ ನಾನು ಪಡೆದುಕೊಂಡದ್ದಾಗಿದೆ. ಆದ್ದರಿಂದ ಈ ಬಂಧನವು ಬಿಡುಗಡೆಯಾಗಿಯೇ ತೀರುತ್ತದೆ. ಅದು ನಮ್ಮ ಒಂದು ಸಾವಿನ ಮುಖಾಂತರ ಆಗಿರಬಹುದು, ಅದು ಬಿಡುಗಡೆಗೊಳ್ಳುತ್ತದೆ. ಯಾಕೆಂದರೆ ಸಾವು ಖಚಿತ. ಮನುಷ್ಯನಿಗೆ ಸಾವಂದರೆ ಏನು? ಈ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಸೇರುವುದು ಅಷ್ಟೇ. ಅಂದರೆ ನಾವು ಅರ್ಥ ಮಾಡಿಕೊಳ್ಬೇಕು, ಈ ಬಟ್ಟೆಯನ್ನು ನಾನು ಎಕ್ಸ್ಚೇಂಜ್ ಮಾಡಿಕೊಂಡ ಹಾಗೆ ಈ ಸಾವು ಅನ್ನೋದು ಇದೆ. ಈ ಒಂದು ಸಾವಿನ ಮುಖಾಂತರ, ಈ ಸಾವಿನ ಸ್ಪರ್ಶದ ಮುಖಾಂತರ ನಮ್ಮೆಲ್ಲ ಈ ಸಾಂಸಾರಿಕ ಚಕ್ರದ ಬಂಧನಗಳ, ಮೋಹಗಳ, ಪಾಶಗಳ, ಸಂಕಷ್ಟಗಳ, ಕ್ಲೇಶಗಳಿಂದ ಪರಮಾತ್ಮನು ನಮ್ಮನ್ನು ಬಿಡುಗಡೆ ಮಾಡಿಬಿಡ್ತಾನೆ. ಈ ಸಂಸಾರ ಚಕ್ರದಿಂದ ನೀವು ಬೇರೆ ಆಗಬೇಕು ಅಂದರೆ ನೀವು ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕಾಗತ್ತೆ. ಆಟ ಆಡುವ ಮಗು ಆಟದ ಸಾಮಗ್ರಿಗಳನ್ನೆಲ್ಲ ಎಸೆದು ನೀನೇ ಬೇಕು ಅಂತ ಕೇಳಿಕೊಂಡ ಹಾಗೆ ನೀವು ಈ ಜಗತ್ತಿನ ಪ್ರಾಪಂಚಿಕ ವ್ಯವಹಾರಗಳ ಸಾಮಗ್ರಿಗಳ ಸಂತೋಷವನ್ನೆಲ್ಲ ಅನುಭವಿಸಿ ಸಾಕಪ್ಪ ಇದು ಅಂತನಿಸಿ ಆ ತಾಯಿಗಾಗಿ ನೀನು ಮೊರೆ ಇಟ್ಟಲ್ಲಿ, ಕೇಳಿದಲ್ಲಿ, ಬಯಸಿದಲ್ಲಿ, ಭಕ್ತಿಪೂರ್ವಕವಾಗಿ ಇದ್ದಲ್ಲಿ ನಿಮಗೆ ಈ ಸಂಸಾರದ ಬಂಧನದಿಂದ ಬಿಡುಗಡೆಯಾಗುತ್ತೆ ಎಂಬುವಂತಹ ಮಾತನ್ನಲ್ಲಿ ಹೇಳ್ತಾರೆ. ನೋಡಿ, ಈ ಸಂಸಾರದಲ್ಲಿ ಬದ್ಧರಾದ ಜೀವಿಗಳ ಒಂದು ಪರಿಸ್ಥಿತಿ ಹೇಗಿರುತ್ತಪ್ಪ ಅಂತ ಹೇಳಿದರೆ, ಈ ಒಂದು ರೇಷ್ಮೆ ಹುಳುವಿನ ಉದಾಹರಣೆಯನ್ನು ಕೊಡ್ತಾರೆ. ಅಂದರೆ ಈ ರೇಷ್ಮೆ ಹುಳು ತನ್ನ ಸುತ್ತ ತಾನೇ ಬಲೆಯನ್ನು ನೇಯ್ದುಕೊಳ್ಳುತ್ತದೆ. ಬಲೆಯನ್ನು ನೇಯ್ದುಕೊಂಡು, ಅದು ಅಂಟು ದ್ರವದ ಮುಖಾಂತರ ಬಲೆಯನ್ನು ನೇಯ್ದುಕೊಂಡು, ಆ ಬಲೆಯಿಂದ ಅದು ಆಚೆ ಬರುವ, ಕತ್ತರಿಸಿಕೊಂಡು ಆ ಬಲೆಯಿಂದ ಆಚೆ ಬರುವಂತಹ ಪರಿಸ್ಥಿತಿ ಇದ್ದರೂ ಕೂಡ ತಾನೇ ಬಹಳ ಕಷ್ಟಪಟ್ಟು ಕಟ್ಟಿರುವಂತಹ ಬಲೆಯಾಗಿರುವುದರಿಂದ ಆ ಬಲೆಯ ಒಳಗಡೆಯೇ ಅದು ಸಿಲುಕುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇದಕ್ಕೆ ಗುರು ಅಂದರೆ ಏನು, ಯಾರು ಬೇಕು, ಯಾವಾಗ ಬೇಕು ಅಂತ ಹೇಳಿದ್ರೆ, ನಿನ್ನ ಮನಸ್ಸಿನಲ್ಲಿ ನಿಜವಾಗಿಯೂ ಆ ಒಂದು ಜ್ಞಾನದ ಜಿಜ್ಞಾಸೆಯ ಒಂದು ಪಿಪಾಸೆ ನಿನ್ನಲ್ಲಿ ಇದ್ದಿದ್ದೇ ಆದಲ್ಲಿ ಕಂಡ ಕಡೆಯಲ್ಲೆಲ್ಲ ಆ ಒಂದು ತತ್ವವು ನಿನಗೆ ಹೊಳೆಯಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾಕಂದರೆ ಆ ಗುರುವಿನ ಕೃಪೆಯಿಂದ. ಹೀಗೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ಈ ಬೋನಿಗೆ ನುಗ್ಗಿದ ಮೀನು ಹೋದ ದಾರಿಯಲ್ಲೇ ಮತ್ತೆ ತಿರುಗಿ ಆ ಬೋನಿನಿಂದ ಆಚೆ ಬಂದು ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡೋದೇ ಇಲ್ಲ. ಕೆಲವು ಅಲ್ಲೋ ಇಲ್ಲೋ ಒಂದೋ ಎರಡೋ ಚಂಗ್ ಅಂತ ಆರುತ್ತೆ. ಅದನ್ನು ನಾವು ಮುಕ್ತ ಜೀವಿಗಳು ಅಂತ ಈಗಾಗಲೇ ಹಳೆಯ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಹೋದ ದಾರಿಯಲ್ಲೇ ವಾಪಸ್ಸು ಬರುವಂತಹ ಒಂದು ಪ್ರಸಂಗ ಇದ್ದರೂ, ಸಂದರ್ಭವಿದ್ದರೂ ಕೂಡ, ಪರಿಸ್ಥಿತಿ ಇದ್ದರೂ ಕೂಡ
ಆ ಬೋನಿಗೆ ಸಿಲುಕಿದಂತಹ ಮೀನು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಆ ಬೋನಿನ ಸಿಲುಕಿದಾಗ ಆ ನೀರಿನ ಮಧುರ ಶಬ್ದವನ್ನು ಕೇಳುತ್ತಾ, ಕಲಕಲ ಎಂಬುವಂತಹ ಮಧುರ ಶಬ್ದವನ್ನು ಕೇಳ್ತಾ ಆ ಮೀನು ಆ ಬೋನಿನಲ್ಲಿನೇ ಎಂಜಾಯ್ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಡುತ್ತಂತೆ. ಅಲ್ಲೇ ಸಿಲುಕಿ ಅಲ್ಲೇ ಎತ್ಕೊಂಡು ಅಲ್ಲೇ ಎಂಜಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತಂತೆ. ಈ ಥರ ಮೀನುಗಳೊಂದಿಗೆ ಕ್ರೀಡಿಸುತ್ತಾ ಅಲ್ಲೇ ಅದು ತನ್ನನ್ನು ತಾನು ಮರ್ತಿ ಹೋಗಿಬಿಡುತ್ತಂತೆ. ನೋಡಿ ಎಂತಹ ಉದಾಹರಣೆಯನ್ನು ಹೇಳ್ತಾರೆ. ಹೊರಕ್ಕೆ ಬರಲು ಪ್ರಯತ್ನವನ್ನೇ ಮಾಡುವುದಿಲ್ಲ. ಯಾಕೆಂದರೆ ಅದೇ ಚೆನ್ನಾಗಿದೆ, ಈಗ ನಾವು ನೆಮ್ಮದಿಯಾಗಿದ್ದೀವಿ, ಚೆನ್ನಾಗಿದೆ, ಯಾಕೆ ಹೋಗಬೇಕು, ಇರಲಿ ಬಿಡು ಅಂತ ಹೇಳಿ. ಹಾಗೆಯೇ ಈ ಸಂಸಾರವೆಂಬ ಬಂಧನದಲ್ಲಿ ಸಿಲುಕಿದ ನುಗ್ಗಿದ ಜೀವಿಯು ಈ ಮಕ್ಕಳ ತೊದಲ ನುಡಿಗಳನ್ನು ಕೇಳ್ತಾ ಇರ್ತಾರಲ್ಲ, ಅದೇ ಮೀನಿನ ಕಲರವ ಕಲಕಲ ಶಬ್ದ ಅಂತೆ. ನೀರಿನ ಕಲಕಲ ಮಧುರ ಶಬ್ದ ಕೇಳ್ತಾ ಮೀನುಗಳು ಹೇಗೆ ಇರ್ತಾವೋ ಹಾಗೆ ಈ ಮಕ್ಕಳ ತೊದಲು ನುಡಿಗಳನ್ನು ಕೇಳ್ತಾ ಇರ್ತಾರೆ. ಮತ್ತು ಉಳಿದ ಮೀನುಗಳೇ ಇದರ ಬಂಧು ಬಾಂಧವರಾಗಿದ್ದಾರೆ. ಸೊ ಸಂತೋಷವಾಗಿ ಅಲ್ಲೇ ನಾನು ಇರೋದರಿಂದ ಅದರಿಂದ ನಾನು ಹೊರಗಡೆ ಬರೋದಿಲ್ಲ ಅಂತ ಈ ಬದ್ಧ ಜೀವಿಗಳು ಸಂಸಾರದ ಬಂಧನದಲ್ಲಿ ಸಿಲುಕಿರುವವರು ಎದ್ದುಬಿಡ್ತಾರಂತೆ. ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ ನೋಡಿ, ಪರಿಸ್ಥಿತಿಗಳನ್ನು ಕೊಡ್ತಾರೆ. ಹೇಗೆ ಈ ಬೀಸೋ ಕಲ್ಲನ್ನು ಅವರು ನೋಡಿದ್ದಾರೆ. ಬೀಸೋ ಕಲ್ಲು ಸಂಸಾರ ಚಕ್ರ, ಇದರಲ್ಲಿ ಮಧ್ಯದಲ್ಲಿ ಗೂಟ ಇರುತ್ತೆ ಮತ್ತು ಹಳ್ಳ ಇರುತ್ತೆ. ಆ ಕಲ್ಲಿನ ಮೇಲೆ ಬೀಜಗಳನ್ನು ಹಾಕಿರ್ತಾರೆ. ಆ ಬೀಸ್ತಾ ಇದ್ದಾಗ ಅದು ಒಡೆದು ಹೋಗೋದಿಲ್ಲ, ಮೇಲೆ ಇರೋದು. ಯಾವಾಗ ಅದು ಒಳಗಡೆ ಆ ಒರಳು ಅಂತ ಕರಿತೀವಿ, ಆ ಒರಳಿಗೆ ಬೀಳುತ್ತೋ ಆಗ ಆ ಒಂದು ಜಗ್ಗಾಟಕ್ಕೆ, ಆ ಜರ್ಜರಿತಕ್ಕೆ ಆ ಕಾಳುಗಳು ಪುಡಿ ಆಗುತ್ತೆ ಮತ್ತು ಅಲ್ಲಿ ಶಬ್ದವನ್ನು ಮಾಡಲಿಕ್ಕೆ ಬರುತ್ತೆ. ಸೊ ಇಲ್ಲಿ ಏನು ಹೇಳ್ತಾರೆ, ಆ ಗೂಟನೇ ದೇವರಾಗಿದ್ದಾನೆ. ಆ ದೇವರ ಒಂದು ಸಾಮೀಪ್ಯಕ್ಕೆ ಬಂದಾಗ ನಮ್ಮ ಈ ಸಂಸಾರದ ಜಂಜಾಟಗಳು, ಮೇಲಿರುವಂಥ ಸಿಪ್ಪೆಗಳು, ಬಂಧನಗಳು ಬಿಡಿಸಿ ನಮ್ಮನ್ನು ಮುಕ್ತರನ್ನಾಗಿ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿ ನಾವೇನು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ನಾವು ನಾನು ನನ್ನದು ಅಂತ ಹೇಳಿಕೊಂಡು ಈ ಮಮ ಮಾಯಾ ದುರತ್ಯಯ ಮಾಯಾಮೇತಾಂ ತರಂತಿತೆ ಅಂತ ಹೇಳ್ತಾರೆ. ಈ ಮಾಯೆ ಎಂಬುದು ಒಂದು ದುರಂತವಾಗಿದೆ. ಅಂದರೆ ಅದು ಮೋಡದ ರೀತಿ, ಕಣ್ಣಿಗೆ ಕಾಣಿಸ್ತಾ ಇದೆ ಆದರೆ ಇಲ್ಲ, ಪಾಸಾಗ್ಬಿಡುತ್ತೆ. ಇದ್ದಂಗೆ ಇರುತ್ತೆ ಆದರೆ ಇರೋದಿಲ್ಲ, ಪಾಸಾಗ್ಬಿಡುತ್ತೆ. ದ ಪಾಸಿಂಗ್ ಕ್ಲೌಡ್ಸ್ ಅಂತ ಕರಿತೇವೆ ನಾವು. ಹಾಗೆ ಇದನ್ನೇ ಮಾಯೆ ಅಂತ ಹೇಳಿ ಕರಿತೇವೆ. ಸೊ ನಾವುಗಳು ಅಷ್ಟೇ, ಮನೆ ಮಠ ಆಸ್ತಿ ಪಾಸ್ತಿ ಇದರಲ್ಲೇ ನಾವು ಆನಂದವಾಗಿದ್ದು ಬಿಡ್ತೇವೆ. ಏನಪ್ಪ ನನಗೆ ಅಡುಗೆ ಮಾಡಿಕೊಡೋದಕ್ಕೆ ಒಳ್ಳೆ ಹೆಂಡತಿ ಇದ್ದಾರೆ, ಅಡುಗೆ ಮಾಡಿಕೊಳ್ತಾರೆ, ನನ್ನ ಬೇಕು ಬೇಡಗಳನ್ನೆಲ್ಲ ಈಡೇರಿಸ್ತಾಳೆ, ಮಕ್ಕಳು ಆಟ ಆಡಲಿಕ್ಕೆ ಮಕ್ಕಳಿದ್ದಾರೆ, ಒಳ್ಳೆಯ ಬಂಗಲೆ ಇದೆ, ಆಸ್ತಿ ಇದೆ, ದುಡ್ಡಿದೆ, ಖರ್ಚು ಮಾಡ್ಕೊಂಡು ಓಡಾಡ್ಕೊಂಡು ಸಂತೋಷವಾಗಿದ್ದೀನಿ, ನನಗೆ ಯಾವ ಗೊಡವೆಯ ಅವಶ್ಯಕತೆಯೂ ಇಲ್ಲ, ನನಗೇನೂ ಬೇಕಾಗಿಲ್ಲ ಅಂದರೆ ಈ ರೀತಿಯಾಗಿ ಯಾವ ಗೃಹಸ್ಥ ಅಂದ್ಕೊಳ್ತಾನೋ ಆತನ್ನು ತಿಳ್ಕೊಳ್ಬೇಕು. ಈ ಪರಮಾತ್ಮನು ಸೃಷ್ಟಿ ಮಾಡಿದಂಥ ಈ ಜಗತ್ತಿನ ಮಾಯೆಯ ಬಲೆಗೆ ಬಿದ್ದಿದ್ದಾನೆ. ಮಗುವು ಒಂದಷ್ಟೊತ್ತು ಆಟ ಆಡಲಿ, ನನಗೆ ತಂಟೆ ಮಾಡೋದು ಬೇಡ ಅಂತ ಹೇಳಿದಾಗ ಅಲ್ಲಿ ಆಟದ ಸಾಮಾನುಗಳನ್ನು ಸೃಷ್ಟಿ ಮಾಡಿ, ಪರಿಕರಗಳನ್ನು ಸೃಷ್ಟಿ ಮಾಡಿ ಇಟ್ಟಿರ್ತಾರೆ. ಅಲ್ಲಿ ಆಟ ಆಡಿಕೊಂಡೇ ಮಗು ಇರುತ್ತೆ, ಗೆಲ್ಚಿಕ್ಕೆ ಆಡುತ್ತೆ, ಅಲ್ಲಿ ಇನ್ನೇನೋ ಕೀ ಕೊಡುತ್ತೆ, ಅದೇನೋ ಪಲ್ಟಿ ಹೊಡ್ಕೊಂಡು ಹೋಗೋದು ನೋಡುತ್ತೆ, ತಬಲಾ ತಗೊಳುತ್ತೆ, ಫ್ಲೂಟ್ ತಗೊಳುತ್ತೆ, ಪಿ ತಗೊಳುತ್ತೆ, ಆಟ ಆಡ್ತಾನೇ ಇರುತ್ತೆ. ಅದು ಖುಷಿಯಾಗಿರುತ್ತೆ. ಅದಕ್ಕೆ ಅಮ್ಮನೂ ಬೇಡ ಅಪ್ಪನೂ ಬೇಡ, ಏನು ಬೇಡ, ಯಾಕೆಂದರೆ ಆಟ ಆಡೋಕ್ಕೆ ಸಾಮಾನುಗಳಿದ್ದಾವೆ, ಆಟ ಆಡ್ತಾ ಇರ್ತಾರೆ. ಆದರೆ ಆ ಆಟವೇ ಆತ್ಯಂತಿಕನ, ಅದೇ ಫೈನಲ್ಲ, ಅದೇ ಸಾರ್ಥಕತೆನ? ಖಂಡಿತ ಅಲ್ಲ. ಮಗುವಿಗೆ ಆಟ ಸಾಮಗ್ರಿಗಳು ಹೇಗೆ ಕ್ರೀಡಾ ಸಾಮಗ್ರಿಗಳು, ಹಾಗೆ ಸ್ವಲ್ಪ ಬೆಳೆದ ಹುಡುಗನಿಗೆ ಕಾಲಿನಲ್ಲಿ ಶಕ್ತಿ ಇರುತ್ತಂತೆ, ಆತನು ಆಟಗಳನ್ನು ಆಡ್ತಾನೆ.
ಮಧ್ಯವಯಸ್ಕನಾಗಿ ಬಂದಾಗ ಆತನಿಗೆ ಮಧ್ಯದಲ್ಲಿ ಸೊಂಟದ ಭಾಗದಲ್ಲಿ ಶಕ್ತಿ ಬರುತ್ತಂತೆ, ಅವನು ಆ ಒಂದು ಕ್ರೀಡೆಯನ್ನು ಆಡ್ತಾನೆ. ಇನ್ನು ವಯೋವೃದ್ಧನಾದಾಗ ಶಕ್ತಿಯೆಲ್ಲ ತಲೆಗೆ ಬರುತ್ತೆ, ಆತನು ಅನುಭವಗಳನ್ನು ಹೇಳ್ತಾ ಹೋಗ್ತಾನೆ, ಜ್ಞಾನವನ್ನು ಹೊಂದಿರ್ತಾನೆ. ಸೊ ಹಾಗೆ ಇದೆಲ್ಲವೂ ಕ್ರೀಡೆಯಾಗಿದೆ. ಈ ಒಂದು ಕ್ರೀಡೆಯಲ್ಲಿ ಸಂಸಾರ ಆಸಕ್ತಿಯನ್ನು ಉಳ್ಳಂತಹ ಸಾಂಸಾರಿಕ ಜೀವಿಗಳು ಬದ್ಧರಾಗಿದ್ದಾರೆ, ಬಂಧನಕ್ಕೆ ಒಳಗಾಗಿದ್ದಾರೆ. ಆ ತಾಯಿಯು ಬಿಸಾಡಿರುವ ಬಲೆಯಲ್ಲಿ ಸಿಲುಕಿದಂತಹ ಮೀನುಗಳಂತೆ ಆಗಿದ್ದಾರೆ. ಈ ಒಂದು ಜಗತ್ತಿನ ಐಶ್ವರ್ಯವನ್ನು, ಅದರ ಸೌಂದರ್ಯವನ್ನು ನೋಡ್ತಾ ಮರುಳಾಗಿ ಇಲ್ಲೇ ಅವರು ಆಟ ಆಡ್ತಾ ಇದ್ದಾರೆಯೇ ಹೊರತು ಈ ಜಗತ್ತನ್ನು, ಈ ಒಂದು ಸಲಕರಣೆಗಳನ್ನು ಸೃಷ್ಟಿಸಿದಂತಹ, ಕೊಟ್ಟಂತಹ, ನಿಮ್ಮನ್ನೂ ಸೃಷ್ಟಿಸಿದಂತಹ, ಇದಕ್ಕೂ ಅತೀತವಾದಂತಹ ಅತುಲಿತ ಸೌಂದರ್ಯದ ಗಣಿಯಾದಂತಹ ಪರಮಾತ್ಮನ ಸೌಂದರ್ಯವನ್ನು, ಪರಮಾತ್ಮನ ಮಹಿಮೆಯನ್ನು, ಪರಮಾತ್ಮನ ಒಂದು ಆವಿರ್ಭಾವವನ್ನು ತೆಗೆದುಕೊಳ್ಳಲು ಸಂಸಾರಿಯು ಮರೆತು ಬಿಟ್ಟಿದ್ದಾನೆ. ಎಂತಹ ಮಾತು ಹೇಳಿಬಿಡ್ತರು ನೋಡಿ. ತಾಯಿ ಕಣ್ಣ ಮುಚ್ಚಾಲೆ ಆಟವನ್ನು ಆಡಿಸ್ತಾಳಂತೆ. ಕಣ್ಣ ಮುಚ್ಚಾಲೆ ಆಟವನ್ನು ಆಡಿಸಿದಾಗ ಕಣ್ಣಿಗೆ ಬಟ್ಟೆಯನ್ನು ಕಟ್ತಾರೆ. ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಮಕ್ಕಳುಗಳನ್ನು ಬಿಟ್ಟು ತಾನೇ ಎಲ್ಲೋ ಹೋಗಿ ಔತಿಕೊಳ್ಳುತ್ತಾಳೆ. ಆ ಮಕ್ಕಳು ಎಲ್ಲಿದೆ ಮಗು, ಅಮ್ಮ ಎಲ್ಲಿದೆ 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 ಅಂತ ಹುಡುಕ್ತಾ ಇರ್ತಾರೆ. ಹಾಗೆ ಈ ಮಾಯೆ ಎಂಬ ಬಟ್ಟೆಯನ್ನು ಕಟ್ಟಿ ಈ ಜಗತ್ತಿನಲ್ಲಿ ಬಿಡಲಾಗಿದೆ. ಇಲ್ಲಿ ನಾನು ಇಲ್ಲಿ ತಾಯಿ, ಎಲ್ಲಿ ತಾಯಿ, ಎಲ್ಲಿ ತಾಯಿ ಅಂತ ಹೇಳಿ ನಾನು ಹುಡುಕ್ತಾ ಇದ್ದೀನಿ. ಕೊನೆಗೆ ಯಾರು ತಾಯಿಯನ್ನು ಮುಟ್ಟುತ್ತಾರೋ ಆಗ ಆ ಬಟ್ಟೆಯು ಸರಿಸಲ್ಪಡುತ್ತದೆ. ಹಾಗೆ ನಿನಗೆ ಸಿಗದೇ ಇದ್ದಾಗ ತಾಯಿಯನ್ನು ನೀನೇನು ಮಾಡಬೇಕು? ಅಳಬೇಕು. ಅಮ್ಮ ತುಂಬ ಹೊತ್ತಾಯಿತು, ನಾನು ಹುಡುಕ್ತಾ ಇದ್ದೀನಿ, ನನಗೆ ಕಣ್ಣು ಕಾಣ್ತಾ ಇಲ್ಲ, ನಾನು ಇಲ್ಲೆಲ್ಲೋ ಬಿದ್ದೋಗ್ತೀನೇನೋ ಭಯ ಆಗ್ತಾ ಇದೆ, ನಾನು ಇನ್ನೇನೋ ಆಸಕ್ತಿ ಆಗಿಬಿಟ್ಟಿದ್ದೇನೆ, ಇನ್ನೆಲ್ಲೋ ಇದಾಗ್ತಾ ಇದೆ, ನನಗಿದು ಸಾಕು ತಾಯಿ, ನೀನು ಎಲ್ಲಿ ಬಚ್ಚಿಕೊಂಡಿದ್ಯಾ, ಬಂದು ನನ್ನನ್ನು ಆಲಿಂಗನ ಮಾಡು, ನನ್ನನ್ನು ಸಂತೈಸು ಅಂತ ಹೇಳಿ ತಾಯಿಯಲ್ಲಿ ನೀವು ಮೊರೆಯನ್ನು ಇಟ್ಟಾಗ ಈ ಒಂದು ನಾನು ನನ್ನದು ಎಂಬುವಂತಹ ಮಮಕಾರ ಅವಿವೇಕತನದಿಂದ ನಮ್ಮನ್ನು ದೂರ ಮಾಡಿ ನಿಜವಾದಂತಹ ಪ್ರೀತಿಯ ಒಂದು ಪರಿಚಯವನ್ನು ಮಾಡಿಕೊಟ್ಟು ತಾಯಿಯು ಸಂತೈಸುತ್ತಾಳೆ. ಆದ್ದರಿಂದ ಅಂತಹ ತಾಯಿಯ ಕೃಪೆಯು ನಮ್ಮ ಮೇಲೆ ಆಗಬೇಕು. ಅದು ಸುಮ್ಮನೆ ಬರುತ್ತಾ? ಅಧ್ಯಾತ್ಮ ಅಂದರೆ ಸಾಕು ಮೂಗು ಮುರಿಯುವ ಜನ, ಯಾರಿಗೂ ಬೇಕಿಲ್ಲ. ಇವತ್ತಿನ ಪ್ರಸ್ತುತ ಲೌಕಿಕ ಪ್ರಾಪಂಚಿಕ ವ್ಯವಸ್ಥೆ ಇರುವುದೇ ಹಾಗೆ. ಅಜ್ಞಾನದ ಕಡೆಯೇ ಹೋಗ್ತಾರೆ, ಅಜ್ಞಾನವನ್ನೇ ಮಾಡ್ತಾರೆ, ಅಜ್ಞಾನವನ್ನೇ ತಲೆ ಮೇಲೆ ಎತ್ತುಕೊಂಡು ಮೆರೀತಾರೆ, ಮತ್ತು ಅಜ್ಞಾನದಲ್ಲಿಯೇ ಸತ್ತು ಹೋಗ್ತಾರೆ. ರೇಷ್ಮೆಯ ಹುಳುಗಳ ಹಾಗೆ, ಬೋನಿಗೆ ಬಿದ್ದ ಮೀನುಗಳ ಹಾಗೆ. ಯಾರಿಗೂ ಕೂಡ ಜ್ಞಾನ ಬೇಕಿಲ್ಲ. ಜ್ಞಾನ ಬಂದರೆ ಅವ್ರಿಗೆ ಭಯ, ನಾನು ಇದೆಲ್ಲ ಬಿಟ್ಬಿಡ್ತೀನೇನೋ ಅಂತ. ಸರಸ್ವತಿ ತಾಯಿಯ ದೇವಸ್ಥಾನಕ್ಕೆ ಎಷ್ಟು ಮಂದಿ ಹೋಗ್ತಾರೆ? ಅದೇ ಶನಿ ಮಹಾತ್ಮ ಗುಡಿಗೆ ನೋಡಿ, ಅಡ್ಡು ಬೀಳ್ತಾ ಇರ್ತಾರೆ ಅಲ್ಲಿ ಹೋಗಿ. ಯಾಕೆ? ಭಯ, ಶಿಕ್ಷೆ ಕೊಟ್ಟು ಬಿಡ್ತಾನೆ. ತಾಯಿ ಲಕ್ಷ್ಮಿ, ಓಕೆ, ಐಶ್ವರ್ಯ ಬೇಕು, ಸಂತೋಷವಾಗಿರೋಕೆ, ಆದರೆ ಜ್ಞಾನ, ಇದು ಕಲಿಯುಗದ ಪ್ರಭಾವ, ಕಲಿಯ ಪ್ರಭಾವ ಇದು. ಆದ್ದರಿಂದ ನಿಜವಾದಂತಹ ಆಧ್ಯಾತ್ಮಿಕತೆ, ನಿಜವಾದಂತಹ ಒಂದು ದೈವಿಕತೆ, ನಿಜವಾದಂತಹ ಒಂದು ಪರಮಾತ್ಮನ ಪರಿಚಯವನ್ನು ಮಾಡಿಕೊಳ್ಳುವುದಕ್ಕೂ ಕೂಡ ನಮಗೆ ಕೋಟಿ ಕೋಟಿ ಜನ್ಮಗಳ ಸಂಸ್ಕಾರ ಬೇಕಾಗುತ್ತೆ. ಅದಕ್ಕೆ ಅರ್ಹತೆಗಳು ಬೇಕಾಗುತ್ತೆ. ಈಗಾಗಲೇ ನಾನು ಹೇಳಿದಾಗೆ ಆಟದ ಸಾಮಾನುಗಳನ್ನು ಆಡಿ ಸುಸ್ತಾದ ಮೇಲೆ ಮಗು ಕರೆದ ಹಾಗೆ ಕರಿಬೇಕಾಗತ್ತೆ. ಆದ್ದರಿಂದ ನಾವು ನಮಗೆ ಈ ತರಹದ ಒಂದು ಸ್ಥಿತಿ ನಮ್ಮಲ್ಲಿ ಬಂದುಬಿಟ್ಟಿದೆ. ಈ ತರಹದ ಸ್ಥಿತಿಯು ಬರುವುದು ಬೇಡ. ಪರಮಾತ್ಮನ ಕೃಪೆಯು ನಮಗೆ ಬರುವಂತಾಗಬೇಕು ಅಂತ ಹೇಳ್ತಾ, ನಿಮ್ಮ ಒಳಿತಿಗಾಗಿ ಆ ಒಂದು
ದೈವತ್ವವನ್ನು, ಕರುಣೆಯನ್ನು ಆ ತಾಯಿಯು ನಮಗೆ ಕರುಣಿಸಲಿ ಅಂತ ಹೇಳ್ತಾ ಒಂದು ಕೀರ್ತನೆಯನ್ನು ಮಾಡ್ತೇನೆ. ಅದಾವರೋಗವು ಎನಗೆ ದೇವಧನ್ವಂತ್ರಿ, ಸಾವಧಾನದಿಯನ್ನ ಕೈಪಿಡಿದು ನೋಡು. ಅದಾವರೋಗವು ಎನಗೆ ದೇವಧನ್ವಂತ್ರಿ, ಸಾವಧಾನದಿಯನ್ನ ಕೈಪಿಡಿದು ನೋಡು. ಹರಿಮೂರ್ತಿಗಳು ಎನ್ನ ಕಣ್ಗಳಿಗೆ ಕಾಣಿಸವು, ಹರಿಯ ಕೀರ್ತನೆಯು ಕೇಳಿಸದು ಕಿವಿಗೆ. ಹರಿಯ ಮಂತ್ರ ಸ್ತೋತ್ರ, ಹರಿಯ ಮಂತ್ರ ಸ್ತೋತ್ರ ಬಾರದು ಎಲ್ಲ ನಾಲಿಗೆಗೆ. ಹರಿಯ ಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ. ಹರಿಯ ವಿರಹವ ನಾನು ತಾಳೆನಯ್ಯ, ಅದಾವರೋಗವು ಎನಗೆ ದೇವಧನ್ವಂತ್ರಿ, ಸಾವಧಾನದಿಯನ್ನ ಕೈಪಿಡಿದು ನೋಡು. ಹರಿಯ ಶ್ರೀಪಾದಾರ್ಚನೆಗೆನ್ನ ಕೈಗಳು ಚಲಿಸವು, ಗುರು ಹಿರಿಯರಂಗ್ರಿಗೆ ಶಿರಬಾಗದು. ಹರಿಯ ಶ್ರೀಪಾದಾರ್ಚನೆಗೆನ್ನ ಕೈಗಳು ಚಲಿಸದು, ಗುರು ಹಿರಿಯರಂಗ್ರಿಗೆ ಶಿರಭಾಗದು. ಹರಿಯ ನಿರ್ಮಾಲ್ಯವ ಘ್ರಾಣಿಸದು ನಾಸಿಕವು, ಹರಿಯ ನಿರ್ಮಾಲ್ಯವ ಘ್ರಾಣಿಸದು ನಾಸಿಕವು. ಹರಿಯಾತ್ರೆಗಳಿಗೆನ್ನ ಕಾಲೇಳವಯ್ಯ, ಹರಿಯಾತ್ರೆಗಳಿಗೆನ್ನ ಕಾಲೇಳವಯ್ಯ. ಅದಾವರೋಗವು ಎನಗೆ ದೇವಧನ್ವಂತ್ರಿ, ಸಾವಧಾನದಿಯನ್ನ ಕೈಪಿಡಿದು ನೋಡು. ನೋಡಿ, ನಮಗೆಂಥ ರೋಗ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಕೀರ್ತನಕಾರರು ಹೇಳ್ತಾರೆ, ನನಗೇನು ರೋಗ ಬಂದಿದೆ ಅಂತ ಪಲ್ಸ್ ಹಿಡಿದು ನೋಡು, ಸುಂದರವಾದಂತಹ ಹರಿಮೂರ್ತಿಗಳನ್ನು ನಾನು ನೋಡ್ತಾ ಇಲ್ಲ,
ಯಾವುದನ್ನು ನೋಡಬೇಕು ನಾನು ಅದನ್ನು ನೋಡ್ತಾ ಇಲ್ಲ. ನಿನ್ನ ದಿವ್ಯ ಸ್ವರೂಪವನ್ನು ನಾನು ನೋಡ್ತಾ ಇಲ್ಲ. ನಿನ್ನ ಮಂಗಳ ಸ್ವರೂಪವನ್ನು ನನ್ನ ಕಣ್ಣುಗಳು ನೋಡ್ತಾ ಇಲ್ಲ. ನನಗೇನೋ ರೋಗ ಬಂದ್ಬಿಟ್ಟಿದೆ ನೋಡು. ಹರಿಯ ಕೀರ್ತನೆಗಳನ್ನು ನಾನು ಕೇಳಿಸ್ಕೊಳ್ತಾ ಇಲ್ಲ. ಯಾವುದನ್ನು ಕೇಳಿಸ್ಕೋಬೇಕು? ನಿನ್ನ ದಿವ್ಯ ಮಂಗಳ ಸ್ವರೂಪದ ಕೀರ್ತನೆಗಳನ್ನು ಸದಾ ನಾನು ಕೇಳಿಸ್ಕೋಬೇಕು. ಅದಕ್ಕಾಗಿ ಈ ಕಿವಿಗಳು ಇದೆಯೋ ಅದನ್ನು ನಾನು ಕೇಳಿಸ್ಕೊಳ್ತಾ ಇಲ್ಲ. ನನಗೇನು ರೋಗ ಬಂದ್ಬಿಟ್ಟಿದೆ ನೋಡು. ಹಾಗೂ ಹರಿಯ ಮಂತ್ರ ಸ್ತೋತ್ರಗಳನ್ನು ಕೂಡ ನನ್ನ ನಾಲಿಗೆ ಮೇಲೆ ಬರ್ತಾ ಇಲ್ಲ. ಸದಾ ಈ ನಾಲಿಗೆ ಇರುವುದು ನಿನ್ನ ನಾಮ ಸ್ಮರಣೆಗಾಗಿ, ಆದರೆ ಆ ನಾಮ ಸ್ಮರಣೆಗಳು ಆಗ್ತಾ ಇಲ್ಲ. ಈ ನಾಲಿಗೆಗೆ ಏನು ರೋಗ ಬಂದಿದೆ ನೋಡು. ಮಾಡುವುದನ್ನು ಮಾಡದೆ ಇನ್ನೇನೋ ಮಾಡ್ತಾ ಇದೆ. ನಿನ್ನ ಈ ವಿರಹವನ್ನು ನಾನು ತಾಳಲಾರೆನು. ಮತ್ತು ನಿನ್ನ ಪಾದಾರ್ಚನೆಗಳಿಗೆ ನನ್ನ ಕೈಗಳು ಚಲಿಸುವು. ನಿನ್ನ ಪಾದ ಪದ್ಮ ಕಮಲಗಳನ್ನು ತೊಳೆಯಲಿಕ್ಕಾಗಿ ಇರುವಂತಹ ಈ ಒಂದು ಕೈಗಳಿಂದ ನಾನು ಮಾಡಬಾರದನ್ನು ಮಾಡ್ತಾ ಇದ್ದೇನೆ. ನಿನ್ನ ಪಾದ ಪದ್ಮಗಳನ್ನು ತೊಳೆಯುವಂತಹ ಮನಸ್ಸು ಆಗ್ತಾ ಇಲ್ಲ. ನನಗೇನೋ ರೋಗ ಬಂದಿದೆ ನೋಡು. ಗುರು ಹಿರಿಯರ ಅಂಗರಿಗೆ ಶಿರಭಾಗದು. ಗುರು ಹಿರಿಯರಿಂದ ಬೆಳೆದಂತಹ ಈ ದೇಹ, ಮನಸ್ಸು, ಬುದ್ಧಿ ಇದೆಲ್ಲವೂ ಕೂಡ ಗುರು ಹಿರಿಯರಿಗೆ ತಲೆ ಬಾಗ್ತಾ ಇಲ್ಲ. ನನಗೇನೋ ರೋಗ ಬಂದಿದೆ, ಅಹಂ ಆಗಿದೆ. ನನ್ನನ್ನು ನೋಡು, ನನ್ನ ಕಡೆ ನೋಡು ಸ್ವಾಮಿ. ಹರಿಯ ನಾಮ ಕೀರ್ತನೆಯ ನಿರ್ಮಾಲ್ಯವು ನನ್ನ ಮೂಗಿಗೆ ಸೇರ್ತಾ ಇಲ್ಲ. ಈ ಪಂಚೇಂದ್ರಿಯಗಳು ಇರೋದು ನಿನ್ನ ದರ್ಶನವನ್ನು ಮಾಡಲಿಕ್ಕೆ, ನಿನ್ನ ಸ್ತುತಿ ಮಾಡಲಿಕ್ಕೆ, ನಿನ್ನನ್ನು ಅಘ್ರಾಣಿಸಲಿಕ್ಕೆ ಇರುವಂಥದ್ದು. ನಿನ್ನ ಯಾತ್ರೆಗಳನ್ನು ಮಾಡಲಿಕ್ಕೆ ಈ ಕಾಲುಗಳಿರೋದು. ಆದರೆ ಇನ್ನೆಲ್ಲೆಲ್ಗೋ ಹೋಗ್ತಾ ಇದೆ, ಹೋಗಬಾರದ ಜಾಗಕ್ಕೆ. ಆದ್ದರಿಂದ ನನಗೇನೋ ರೋಗ ಬಂದಿದೆ, ಈ ಭವರೋಗ ಬಂದಿದೆ. ಈ ಸಂಸಾರವೆಂಬ ಬಂಧನದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಪ್ಪ. ಕೃಪೆ ಮಾಡು, ಕಾಪಾಡು. ನನ್ನ ಕಣ್ಣಿಗೆ ಕಟ್ಟಿರುವಂಥ ಬಟ್ಟೆಯನ್ನು ಬಿಡಿಸು. ಈ ಬಂಧನದಿಂದ ಬಿಡಿಸಿ ಮುಕ್ತಿಯನ್ನು ಕೊಡು, ಮೋಕ್ಷವನ್ನು ಕೊಡು ಎಂಬುದಾಗಿ ನಾವು ಕೇಳಿಕೊಳ್ಳಬೇಕಾಗುತ್ತದೆ. ಕ್ಷಮಿಸಿ, ನಾನೇನು ಮಾತನಾಡದ ಸ್ಥಿತಿಗೆ ಹೋಗ್ತಾ ಇದ್ದೇನೆ. ದೇವರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಈ ಎಲ್ಲ ಜಗತ್ತಿನ ಸಕಲ ಚರಾಚರ ಜೀವಿಗಳಿಗೂ ಒಳ್ಳೆಯದಾಗಲಿ, ಸರ್ವರಿಗೂ ಸನ್ಮಂಗಳ ಉಂಟಾಗಲಿ. ಜೈ ಶ್ರೀಮನ್ನಾರಾಯಣ. ಜೈ ಕರ್ನಾಟಕ ಮಾತೆ.